ಏನೋ ಗೊತ್ತಿಲ್ಲ ಫ್ಯೂಚರಲ್ಲಿ ಏನಾಗುತ್ತೆ ಅಂತ. ಯಾಕೆ ಅಂತಂದರೆ ಯೂಟ್ಯೂಬ್ ತುಂಬ ಬರ್ತಾ ಬರ್ತಾ ಸ್ಟ್ರಿಕ್ಟ್ ಆಗ್ತಾ ಇದೆ ಗೈಸ್. ಸೊ ಈ ನಡುವೆ ತುಂಬ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ಗಳು ಬರ್ತಾ ಇದೆ. ನಾನು ಕೂಡ ವೀಡಿಯೋಸ್ಗಳನ್ನ ಮಾಡ್ತಾಯಿದ್ದೀನಿ, ನೀವು ನೋಡ್ತಾ ಇದ್ರಿ. ಈಗ ಇನ್ನೊಂದು ಹೊಸ ರೂಲ್ಸ್ ಬಂದಿದೆ ಆಯಿತಾ. ಈ ಒಂದು ರೂಲ್ಸನ್ನು ನೀವು ಕಂಪಲ್ಸರಿ ಫಾಲೋ ಮಾಡಲೇಬೇಕು. ಇದು ನಿಮ್ಮ ಒಂದು ಚಾನಲ್ಗೆ ಒಂಥರ ಏನಂತೀರ, ಇದೇ ಒಂಥರ ನಿಮಗೆ ಎಲ್ತ್ ಆಯಿತಾ. ಸೊ ನಿಮ್ಮ ಚಾನಲ್ ಉಳ್ಕೋಬೇಕು ಅನ್ನೋದೆಲ್ಲ ಈ ಒಂದು ರೂಲ್ಸ್ ಮೇಲೆ ನಿಂತಿರೋದು. ಅದಕ್ಕೋಸ್ಕರ ಆ ಒಂದು ರೂಲ್ಸ್ ಬಗ್ಗೆ ಇವತ್ತು ನಾನು ನಿಮಗೆ ಕಂಪ್ಲೀಟಾಗಿ ಹೇಳ್ತೀನಿ, ಹೊಸ್ದಾಗಿ ಏನು ರೂಲ್ಸ್ ಬಂದಿದೆ ಅಂತ. ದಯವಿಟ್ಟು ವಿಡಿಯೋ ಪೂರ್ತಿ ನೋಡಿ. ಯಾಕೆಂತಂದರೆ ಬರುವಂಥ ಮುಂದಿನ ದಿನಗಳಲ್ಲಿ ತುಂಬ ಯೂಟ್ಯೂಬ್ ಚಾನಲ್ಸ್ನ ಯೂಟ್ಯೂಬ್ ಅವರು ಡಿಲೀಟ್ ಮಾಡ್ತಾ ಇದ್ದಾರೆ ಆಯಿತಾ. ಎಲ್ಲವೂ ಕೂಡ ಹೇಳ್ತೀನಿ. ವಿಡಿಯೋನ ಶುರು ಮಾಡೋಣ. ಅದಕ್ಕಿಂತ ಮುಂಚೆ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾರಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ಬನ್ನಿ ಇವತ್ತಿನ ವಿಡಿಯೋನ ಶುರು ಮಾಡೋಣ. ಇವಾಗ ನೀವು ಸ್ಕ್ರೀನ್ ಮೇಲೆ ನೋಡ್ತಾ ಇದ್ದೀರಾ, ಯೂಟ್ಯೂಬಲ್ಲಿ ಏನು ಅಪ್ಡೇಟ್ ಇದೆ ಅನ್ನೋದು ನೀವು ನೋಡ್ತಾ ಇದ್ದೀರಾ. ಸೊ ನಾನು ಫಸ್ಟ್ ಇದನ್ನು ಓದ್ಬಿಡ್ತೀನಿ, ಅದಾದ ಮೇಲೆ ನಾನು ನಿಮ್ಗೆ ಇದನ್ನು ಡಿಸ್ಕಸ್ ಮಾಡ್ತೀನಿ ಏನಿದು ಅಂತಂದ್ಬಿಟ್ಟು. ನೋಡಿ, ಯೂಟ್ಯೂಬ್ ಪಾಲಿಸಿ ಅಪ್ಡೇಟ್ ಬಂದಿದೆ. ಇಲ್ಲಿ ಅವರು ಕೊಟ್ಟಿದ್ದಾರೆ, ನೀವು ನೋಡ್ಬೋದು. ಲೇಟೆಸ್ಟ್ ಅಪ್ಡೇಟ್ ಇದು. ಈಗ ರೀಸೆಂಟಾಗಿ ಬಂದಿರುವಂಥ ಅಪ್ಡೇಟ್ ಆಗಸ್ಟ್ 2025 ಶುರು ಆಗ್ತಾ ಇರುವಂಥದ್ದು. ಸೊ ನೋಡಿ, ಆಗಸ್ಟ್ 2025 ಅಪ್ಡೇಟ್ಸ್ ಟು ಅಪೀಲ್ ಟೈಮ್ ಫ್ರೇಮ್ಸ್ ಆ್ಯಂಡ್ ಟರ್ಮಿನೇಷನ್ ಅಪೀಲ್ ಲಿಮಿಟ್ಸ್ ಅಂತಂದ್ಬಿಟ್ಟು ಒಂದು ಅಪ್ಡೇಟ್ನ ಕೊಟ್ಟಿದ್ದಾರೆ. ಆ್ಯಕ್ಚುಲಿ ಇದು ತುಂಬ ಇಂಪಾರ್ಟೆಂಟ್ ಅಪ್ಡೇಟ್. ಯಾಕೆ ಅಂತಂದರೆ ನಿಮ್ಮ ಚಾನಲ್ಗೆ ಏನಾದರೂ ಒಂದು ಸಮಸ್ಯೆ ಆದಾಗ ನಿಮಗೆ ಒಂದೇ ಅವಕಾಶ ಉಳ್ಕೊಳ್ಳೋದು. ಅದು ಯಾವ ಅವಕಾಶ ಅಂತಂದರೆ ಅಪ್ಪೀಲ್ ಅನ್ನುವಂಥ ಒಂದು ಅವಕಾಶ. ಈ ಅಪ್ಪೀಲಿಂದ ನಿಮ್ಮ ಚಾನಲ್ಗೆ ಏನೇ ಸಮಸ್ಯೆ ಆಗಿದ್ರೂ ಕೂಡ ನೀವು ವಾಪಸ್ ತರ್ಬೋದು ಆಯಿತಾ. ನಿಮ್ದು ಯಾವುದಾದ್ರೂ ವೀಡಿಯೋ ಡಿಲೀಟ್ ಆಗಿದ್ರೂ ವಾಪಸ್ ತರಿಸ್ಬೋದು. ಅಪ್ಪೀಲ್ ಏನಾದರೂ ಕಳ್ಕೊಂಡ್ರೆ ನೀವು ಏನು ಮಾಡಿದ್ರೂ ಕೂಡ ವಾಪಸ್ ತರೋಕ್ಕಾಗಲ್ಲ, ವೀಡಿಯೋನೂ ತರೋಕ್ಕಾಗಲ್ಲ, ಚಾನಲ್ನೂ ತರೋಕ್ಕಾಗಲ್ಲ. ಹಾಗಾಗಿ ತುಂಬ ಇಂಪಾರ್ಟೆಂಟ್ ಅಪ್ಡೇಟ್ ಇಲ್ಲಿ ಕೊಟ್ಟಿದ್ದಾರೆ ಅವರು. ವಿ ಆರ್ ಅಪ್ಡೇಟಿಂಗ್ ಅವರ್ ಟರ್ಮಿನೇಷನ್ ಅಪ್ಪೀಲ್ಸ್ ಪ್ರೋಸೆಸ್ ಟು ಕಾಂಬ್ಯಾಟ್ ಅಬ್ಯೂಸ್ ಅಂತ ಕೊಟ್ಟಿದ್ದಾರೆ. ದಿಸ್ ಮೆಷರ್ ವಿಲ್ ಹೆಲ್ಪ್ ಅಸ್ ಟು ರೆಡ್ಯೂಸ್ ಸ್ಪ್ಯಾಮ್ ಸಬ್ಮಿಷನ್ಸ್ ಆ್ಯಂಡ್ ಫೋಕಸ್ ರಿಸೋರ್ಸಸ್ ಆನ್ ಲೆಗಿಟಿಮೇಟ್ ಅಪೀಲ್ಸ್ ಅಂತ ಕೊಟ್ಟಿದ್ದಾರೆ. ಸ್ಟಾರ್ಟಿಂಗ್ ಇನ್ ಆಗಸ್ಟ್, creators will have up to 1 year to appeal channel terminations or content removals, videos, posts, playlist, thumbnails or URLs for community guidelines violations. Additionally, we are limiting the number of appeals allowed for a single channel termination ಅಂತಂದ್ಬಿಟ್ಟು ಇಲ್ಲಿ ಕೊಟ್ಟಿದ್ದಾರೆ. ಸೊ ಈಗ ನೋಡಿ, ನಾನಿವಾಗ ಇದನ್ನು ಡಿಸ್ಕಸ್ ಮಾಡಬೇಕು. ನೋಡಿ, ಫಸ್ಟ್ ಆಫ್ ಆಲ್ ನಿಮಗೆ ಗೈಸ್, ನಾನು ನಿಮ್ಗೆ ಇದನ್ನು ನೀಟಾಗಿ ಹೇಳಬೇಕು ಅಂತಂದರೆ, ಈಗ ನೋಡಿ ನಿಮ್ಮ ಹತ್ರ ಒಂದು ಚಾನಲ್ ಇದೆ ಆಯಿತಾ, ಒಂದು ಯೂಟ್ಯೂಬ್ ಚಾನಲ್ ಇದೆ ಗೈಸ್. ಈ ಒಂದು ಯೂಟ್ಯೂಬ್ ಚಾನಲಲ್ಲಿ ನೀವು ವೀಡಿಯೋಸ್ಗಳನ್ನ ಹಾಕ್ತಾ ಇರ್ತೀರಾ. ನಿಮ್ಗೆ ಇಷ್ಟ ಬಂದಿದ್ದು ವೀಡಿಯೋಸ್ಗಳು ಹಾಕ್ತಾ ಇರ್ತೀರಾ. ನಿಮ್ಗೆ ಇಂಟ್ರೆಸ್ಟು ಆಯಿತಾ, ನಿಮ್ಗೆ ಯಾವುದರಲ್ಲಿ ಇಂಟ್ರೆಸ್ಟ್ ಇದೆ ಅದನ್ನು ಜಸ್ಟು ಫೋಕಸ್ ಮಾಡಿ ವೀಡಿಯೋಸ್ನ ಹಾಕ್ತಾ ಇರ್ತೀರಾ. ಸೊ ನೋಡಿ, ನೀವು ಆಗ್ತಿದ್ದಾಗೆಲ್ಲ ಚೆನ್ನಾಗಿ ಹೋಗ್ತಾ ಇರುತ್ತೆ, ಸಬ್ಸ್ಕ್ರೈಬರ್ಸು ಬರ್ತಾ ಇರ್ತಾರೆ, ವ್ಯೂಸು ಬರ್ತಾ ಇರುತ್ತೆ, ವಾಚ್ ಟೈಮು, ವ್ಯೂಸು ಎಲ್ಲ ಬರ್ತಾ ಇರುತ್ತೆ. ಇದ್ದಕ್ಕಿದ್ದಂಗೆ ನಿಮ್ಮ ಚಾನಲ್ಗೆ ಏನೋ ಒಂದು ಸ್ಟ್ರೈಕ್ ಬರುತ್ತೆ ಆಯಿತಾ. ಸೊ ನಿಮ್ಮ ವೀಡಿಯೋಗೆ ಸ್ಟ್ರೈಕ್ ಬರುತ್ತೆ. ಆಗ ನೀವು ಆ ಒಂದು ಸ್ಟ್ರೈಕನ್ನು ನೀವು ಹೋಗಿಸ್ಬೇಕು ಅಂತಂದರೆ ಆವಾಗ ನಿಮಗೆ ಹೆಲ್ಪ್ ಮಾಡುತ್ತೆ ಅಪ್ಪೀಲ್ ಅನ್ನುವಂಥ ಒಂದು ಆಪ್ಷನ್ ಗೈಸ್. ಯೂಟ್ಯೂಬಲ್ಲಿ ಒಂದು ಅಪ್ಪೀಲ್ ಅನ್ನುವಂಥ ಆಪ್ಷನ್ ಇದೆ. ಈಗ ನೋಡಿ, ಯೂಟ್ಯೂಬಲ್ಲಿ ಏನಾಗುತ್ತೆ ಅಂತಂದರೆ ಒಂದೊಂದು ಸಲ ಮಿಸ್ ಆಗಿ ಯೂಟ್ಯೂಬಿಂದ ಸ್ಟ್ರೈಕ್ ಬಂದುಬಿಟ್ಟಿರುತ್ತೆ. ಆಗ ನೀವು ಅಪ್ಪೀಲ್ ಮಾಡ್ಬೋದು. ಆಗ ನಿಮ್ಗೇನು ಮಾಡ್ತಾರೆ, ಯೂಟ್ಯೂಬ್ ಅವರು ಆ ಒಂದು ಬಂದಿರುವಂಥ ಸ್ಟ್ರೈಕನ್ನು ರಿಮೂವ್ ಮಾಡ್ತಾರೆ. ಆಮೇಲೆ ಕೆಲವರು ಸುಮ್ಮನೆ ಸ್ಟ್ರೈಕ್ ಕೊಡೋರು ಇರ್ತಾರೆ ಆಯಿತಾ. ಅಂಥವ್ರ ಮೇಲೆ ನೀವು ಅಪ್ಪೀಲ್ ಮಾಡಿ ಆಮೇಲೆ ನೀವು ಅವ್ರ ಮೇಲೆ ಲೀಗಲ್ ಆ್ಯಕ್ಷನ್ಗಳನ್ನೂ ಕೂಡ ನೀವು ತಗೊಳ್ಬೋದು. ಯೂಟ್ಯೂಬಲ್ಲಿ ಅದು ಕೂಡ ಅವಕಾಶ ಇದೆ. ಸೊ ಅಪ್ಪೀಲ್ ಮಾಡಿದಾಗ ಏನಾಗುತ್ತೆ, ಸೊ ನಿಮ್ದೇನು ತಪ್ಪಿಲ್ಲ ಅಂತಂದರೆ ರಿಮೂವ್ ಆಗಿರುವಂಥ ವೀಡಿಯೋ ಅಥವಾ ಏನಾದ್ರು ಸ್ಟ್ರೈಕ್ ಬಂದಿದ್ರೆ ಅದನ್ನ ತೆಗೆದಾಕಿದಾಗ ನಿಮ್ಮ ಚಾನಲ್ ಮಾಮೂಲಿ ನಾರ್ಮಲಾಗಿ ಹೆಂಗಿದೆ ಹಂಗೆ ಇರುತ್ತೆ ಆಯಿತಾ. ಏನು ಕೂಡ ಸಮಸ್ಯೆ ಆಗೋದಿಲ್ಲ. ಈ ಒಂದು ಅಪ್ಪೀಲ್ ಆಪ್ಷನ್ ಏನಿದೆ, ಇದು ಮೊದಲೆಲ್ಲ ಏನು ಮಾಡ್ತಿದ್ರು ಅಂತಂದರೆ, ತುಂಬ ಜನ ಮಿಸ್ಟೇಕ್ ಮಾಡಿದರೂ ಕೂಡ ಯೂಟ್ಯೂಬಲ್ಲಿ ಏನೋ ಮಿಸ್ಟೇಕ್ ಮಾಡಿರ್ತಾರೆ, ಅದಕ್ಕೋಸ್ಕರ ಯೂಟ್ಯೂಬರ್ ಸ್ಟ್ರೈಕ್ ಕೊಟ್ಟಿರ್ತಾರೆ, ಆದರೂ ಕೂಡ ಸುಮ್ಮನೆ ಅಪ್ಪೀಲ್ ಮಾಡುವಂಥದ್ದು ಈ ಥರ ಎಲ್ಲ ಮಾಡ್ತಾಯಿದ್ರು. ಅದಕ್ಕೋಸ್ಕರ ಇವಾಗ ಯೂಟ್ಯೂಬರು ಒಂದು ಡಿಸಿಷನ್ಗೆ ಬಂದಿದ್ದಾರೆ. ಏನು ಅಂತಂದರೆ, ಇದನ್ನು ಲಿಮಿಟ್ ಮಾಡಬೇಕು ಅಂತಂದ್ಬಿಟ್ಟು ಈಗ ನಿಮಗೆ ಒಂದು ಸಲ ಒನ್ ಟೈಮ್ ಅಷ್ಟೇ ನಿಮಗೆ ಅಪ್ಪೀಲ್ ಆಪ್ಷನ್ ಕೊಡ್ತಾರೆ. ಅಂದರೆ ನಿಮಗೇನಾದರೂ ಚಾನಲ್ಗೆ ಸಮಸ್ಯೆ ಆಯಿತಾ, ಒಂದು ಸಲ ಅಪ್ಪೀಲ್ ಸಿಗುತ್ತೆ ನಿಮಗೆ, ಅದಾದಮೇಲೆ ನಿಮಗೆ ಸಿಗಲ್ಲ ಆಯಿತಾ. ಲಿಮಿಟ್ ಮಾಡಿದ್ದಾರೆ. ಯಾಕೆಂತಂದರೆ ತುಂಬ ಜನ ಸುಮ್ಮನೆ ಅಪ್ಪೀಲ್ ಮಾಡೋದು ಈ ಥರ ಮಾಡ್ತಾಯಿದ್ರು. ಅದಕ್ಕೋಸ್ಕರ ಇದನ್ನು ಲಿಮಿಟ್ ಮಾಡಿದ್ದಾರೆ. ಆಮೇಲೆ ಇದರಲ್ಲಿ ಇನ್ನೊಂದು ಹೇಳವ್ರೆ, ಏನು ಗೊತ್ತಾ ನೋಡಿ, ಆ ಒಂದು ಅಪ್ಡೇಟಲ್ಲಿ ಅವ್ರು ಹೇಳ್ತಾ ಇದ್ದಾರೆ, ಸ್ಟಾರ್ಟಿಂಗ್ ಇನ್ ಆಗಸ್ಟ್ ಕ್ರಿಯೇಟರ್ಸ್ ವಿಲ್ ಹ್ಯಾವ್ ಅಪ್ ಟು 1 year ಟು ಅಪ್ಪೀಲ್ ಚಾನಲ್ ಟರ್ಮಿನೇಷನ್ ಅಂತ ಕೊಟ್ಟಿದ್ದಾರೆ. ಅಂದರೆ ಈಗ ನೀವು ಅಪ್ಪೀಲ್ ಮಾಡೋದಕ್ಕೆ
1 ಇಯರ್ ನಿಮಗೆ ಟೈಮ್ ಇರುತ್ತೆ. ಇದೊಂಥರ ಗುಡ್ ನ್ಯೂಸ್ ನಿಮಗೆ, ಆಯಿತಾ? ಇದೊಂಥರ ಗುಡ್ ನ್ಯೂಸ್. ನಿಮ್ಮ ಚಾನಲ್ಗೆ ಏನಾದರೂ ಸಮಸ್ಯೆ ಆಗಿದರೆ ಅಪ್ಪೀಲ್ ಮಾಡೋದಕ್ಕೆ ಆಪ್ಷನ್ ಏನಿರುತ್ತೆ, ಅದು ಮೊದಲೆಲ್ಲ ಇಷ್ಟು ದಿನ ಇಷ್ಟು ತಿಂಗಳು ಅಂತಿರ್ತಿತ್ತು. ಅಂದರೆ ಜಾಸ್ತಿ ತಿಂಗಳೆಲ್ಲ ಸಿಗ್ತಿರಲಿಲ್ಲ ನಿಮಗೆ. ಇಷ್ಟು ದಿನದೊಳಗೆ ನೀವು ಅಪ್ಪೀಲ್ ಮಾಡ್ಕೋಬೇಕು. 30 ಡೇಸ್ ಅಂತ ಕೊಟ್ಟರೆ 30 ದಿನದೊಳಗಡೆ ನಿಮ್ಗೇನು ಸಮಸ್ಯೆ ಆಗಿದೆ ಅಪ್ಪೀಲ್ ಮಾಡಿದ್ರೆ ನೀವು ಇದು ಮಾಡ್ಕೋಬೋದಿತ್ತು. ಈ ಅಪ್ಪೀಲೇ 30 ದಿನ ಇತ್ತು ಮೊದಲು ವ್ಯಾಲಿಡಿಟಿ. ಈಗ ಇದನ್ನು 1 ಇಯರ್ ಮಾಡಿದ್ದಾರೆ. ಇದೊಂದು ಗುಡ್ ನ್ಯೂಸ್ ನೋಡಿ ನಿಮಗೆ. 1 ವರ್ಷ ನಿಮ್ಮ ಚಾನಲ್ಗೆ ಏನಾದರೂ ಸಮಸ್ಯೆ ಆಗಿದೆಯಾ, 1 ವರ್ಷ ಅಪ್ಪೀಲ್ ಆಪ್ಷನ್ ಇರುತ್ತೆ. ನೀವು ಯಾವಾಗ ಬೇಕಾದ್ರೂ ಕೂಡ ಅಪ್ಪೀಲ್ ಮಾಡ್ಬೋದು. 365 ದಿನವೂ ಕೂಡ ಟೈಮ್ ಇರುತ್ತೆ, ಆಯಿತಾ? ಇದೊಂದು ಗುಡ್ ನ್ಯೂಸು. ಆಮೇಲೆ ಅಪ್ಪೀಲ್ ಆಪ್ಷನ್ ಏನಿದೆ ಇದನ್ನು ಒಂದೇ ಸಲ ನೀವು ಯೂಸ್ ಮಾಡುವಂಥದ್ದು, ಒಂದೇ ಸಲ ನಿಮಗೆ ಇದು ಕೊಡುವಂಥದ್ದು ಚಾನ್ಸು. ಸೊ ಕರೆಕ್ಟಾಗಿ ನೀವು ತಪ್ಪು ಮಾಡಿಲ್ಲ ಅಂತಂದರೆ ಮಾತ್ರ ಅಪ್ಪೀಲ್ ಮಾಡಬೇಕಾಗುತ್ತೆ. ಈಗ ನೀವು ಇಲ್ಲೇ ಅವ್ರು ಕೊಟ್ಟಿದ್ದಾರೆ ಅಪ್ಡೇಟಲ್ಲಿ, ಅವ್ರು ಹೇಳಿದ್ದಾರೆ. ಸೊ ವೀಡಿಯೋಸ್, ಪೋಸ್ಟ್, ಪ್ಲೇ ಲಿಸ್ಟು ಮತ್ತು ತಮ್ನೈಲ್ ಇದು ಯಾವುದಾದ್ರೂ ರಿಮೂವ್ ಆಗಿದರೆ ಯೂಟ್ಯೂಬರ್ ರಿಮೂವ್ ಮಾಡಿದರೆ ಸೊ ನೀವು ಅಪ್ಪೀಲ್ನ ಮಾಡ್ಕೋಬೋದು, ಆಯಿತಾ? ಸೊ ಈ ಒಂದು ಅಪ್ಪೀಲ್ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಇವಾಗ ಹೊಸ್ದಾಗಿ ಬಂದಿರೋದು ಈಗ ನಿಮ್ಗೆ ಅರ್ಥ ಆಯಿತು ಅಲ್ವಾ? ಸೊ ಹಾಗಾಗಿ ನೀವೇನು ಮಾಡಬೇಕು, ಇವಾಗ ಯೂಟ್ಯೂಬಲ್ಲಿ ಓನ್ ವೀಡಿಯೋಸ್ಗಳನ್ನ ನೀವು ಆದಷ್ಟು ವೀಡಿಯೋಗಳನ್ನ ಮಾಡಬೇಕು, ಓನಾಗಿ ಮಾಡಬೇಕು. ಯಾವುದೇ ಥರ ಬೇರೆಯವ್ರದ್ದು ಎತ್ಕೊಂಡು ವೀಡಿಯೋಸ್ಗಳನ್ನ ಹಾಕೋದಕ್ಕೆ ಹೋಗ್ಬೇಡಿ. ಈ ಒಂದು ಸಮಸ್ಯೆ ನಿಮಗೆ ಬರೋದಿಲ್ಲ. ಸೊ ಇದು ಯೂಟ್ಯೂಬಲ್ಲಿ ಆಗಸ್ಟಲ್ಲಿ ಹೊಸ್ದಾಗಿ ಬಂದಿರುವಂಥ ಅಪ್ಡೇಟ್. ಯಾಕೆ ಇದನ್ನು ಅಪ್ಡೇಟ್ ಮಾಡವ್ರೆ? ಸದ್ಯದಲ್ಲೇ ತುಂಬ ಚಾನಲ್ಸ್ಗಳು ಮಿಸ್ಟೇಕ್ಸ್ಗಳನ್ನ ಮಾಡ್ತಾರೆ. ಅವ್ರ ಚಾನಲ್ಗೆ ಯೂಟ್ಯೂಬರು ಸ್ಟ್ರೈಕ್ ಕೊಡೋದಕ್ಕೆ ರೆಡಿ ಆಗಿರ್ತಾರೆ. ಅದಕ್ಕೋಸ್ಕರ ಅವರು ಈ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ನ ಅಪ್ಡೇಟ್ ಮಾಡಿದ್ದಾರೆ. ಸೊ ಆದಷ್ಟು ಬೇಗ ತುಂಬ ಜನರ ಚಾನಲ್ಸ್ಗಳಿಗೆ ಸಮಸ್ಯೆ ಆಗಬಹುದು. ಹಾಗಾಗಿ ನೋಡಿಕೊಂಡು ವೀಡಿಯೋಸ್ಗಳನ್ನ ಮಾಡಿ ಆ್ಯಂಡ್ ಆದಷ್ಟು ಸೇಫಾಗಿರಿ, ಸೆಕ್ಯೂರ್ ಆಗಿರಿ ಅಂತ ಹೇಳ್ತಾ ಇವತ್ತಿನ ವೀಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಅಪ್ಡೇಟ್ ಹೇಗೆ ಅನ್ನಿಸ್ತು ನನಗೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಸಿಗೋಣ ನೆಕ್ಸ್ಟ್ ವೀಡಿಯೋದಲ್ಲಿ. ಅಲ್ಲಿ ತನಕ ಲವ್ ಯು ಆಲ್ ಗೈಸ್.